ನಿರ್ಧಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಎಡವಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸೈಲೆಂಟ್ ಆಗಿದ್ದಂತ ಡಿಕೆ ಶಿವಕುಮಾರ್ ಅವರನ್ನ ಕೆಣಕಿ ಕೈ ಸುಟ್ಟುಕೊಂಡ್ರ ಸಿಎಂ. ರಾಹುಲ್ ಗಾಂಧಿ ಸಲಹೆಯನ್ನ ಕೊಟ್ಟಿದ್ರು ಬಹಳ ಹಿಂದೆ, ಆದ್ರೆ ಅದನ್ನ ಸಿಎಂ ನಿರ್ಲಕ್ಷ್ಯ ಮಾಡಿದ್ರ ಅನ್ನೋ ಪ್ರಶ್ನೆ. ಆವತ್ತೇ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸಲಹೆಯನ್ನ ಏನಾದ್ರೂ ಕೇಳಿದ್ದಿದ್ರೆ, ಅದನ್ನ ಪರಿಗಣಿಸಿದ್ರೆ ಇವತ್ತಿನ ಈ ಆಟ ಬದಲಾಗ್ತಾ ಇತ್ತು, ಇವತ್ತಿನ ಈ ಚಿತ್ರಣವೇ ಬದಲಾಗ್ತಾ ಇತ್ತು. ಹಾಗಿದ್ರೆ ಅವತ್ತು ರಾಹುಲ್ ಗಾಂಧಿ ಹಾಗಾದ್ರೆ ಹೇಳಿದ್ದೇನು, ಕೊಟ್ಟಂತ ಸಲಹೆ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿದ್ರು, ಅದನ್ನ ನಿರ್ಲಕ್ಷ್ಯ ಮಾಡಿದ್ರ ಸಿಎಂ ಅನ್ನುವಂತ ಮಾತು ಈಗ ಕೇಳಿ ಬರ್ತಾ ಇದೆ. ಈ ಸಂಪುಟ ಪುನರ್ರಚನೆ ವಿಚಾರವಾಗಿ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ. ಅದರ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಂದು ಸಲಹೆಯನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಆದ್ರೆ ಅದನ್ನ ಪರಿಗಣಿಸಲಿಲ್ವಾ ಹಾಗಾದ್ರೆ ಅವತ್ತು ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಅವತ್ತು ಡಿಕೆ ಶಿವಕುಮಾರ್ ಅವರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ರಾಹುಲ್ ಗಾಂಧಿ ಒಂದು ಸಲಹೆಯನ್ನ ಕೂಡ ಕೊಟ್ಟಿರ್ತಾರೆ. ಅವ್ರ ಜೊತೆ ಮಾತಾಡಿ ಬಗೆಹರಿಸಿಕೊಳ್ಳಿ, ಸಮಸ್ಯೆ ಏನಿದೆ ಅದನ್ನ ದೊಡ್ಡದಾಗೋದಕ್ಕೆ ಬಿಡಬೇಡಿ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ರ ಸಿಎಂ ಅನ್ನೋ ಪ್ರಶ್ನೆ. ರಾಹುಲ್ ಗಾಂಧಿ ಅವರ ಸಲಹೆಯನ್ನ ಪಡೆದು ಇಬ್ಬರು ಕೂತು ಮಾತಾಡಿ ನಿರ್ಧಾರವನ್ನ ಮಾಡಿದ್ದಿದ್ರೆ ಇವತ್ತು ಒಂದು ನಿರ್ಧಾರ ಆಗ್ತಾ ಇತ್ತು. ಪುನರ್ರಚನೆ ಜೊತೆಗೆ ನಿಮ್ಮ ಗೊಂದಲ ಏನಿದೆ ಆ ಎಲ್ಲ ಗೊಂದಲಗಳನ್ನ ಬಗೆಹರಿಸಿಕೊಳ್ಳಿ, ನೀವೇ ಮಾತಾಡ್ಕೊಳ್ಳಿ ಅಂತ ಅಂದಿದ್ರು. ಆದ್ರೆ ಅದು ಆ ರೀತಿ ಆಗಿಲ್ಲ. ಒಂದು ನಿರ್ಧಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಎಡವಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸೈಲೆಂಟ್ ಆಗಿದ್ದಂತ ಡಿಕೆ ಶಿವಕುಮಾರ್ ಅವರನ್ನ ಕೆಣಕಿ ಕೈ ಸುಟ್ಟುಕೊಂಡ್ರ ಸಿಎಂ. ರಾಹುಲ್ ಗಾಂಧಿ ಸಲಹೆಯನ್ನ ಕೊಟ್ಟಿದ್ರು ಬಹಳ ಹಿಂದೆ, ಆದ್ರೆ ಅದನ್ನ ಸಿಎಂ ನಿರ್ಲಕ್ಷ್ಯ ಮಾಡಿದ್ರ ಅನ್ನೋ ಪ್ರಶ್ನೆ. ಆವತ್ತೇ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸಲಹೆಯನ್ನ ಏನಾದ್ರೂ ಕೇಳಿದ್ದಿದ್ರೆ, ಅದನ್ನ ಪರಿಗಣಿಸಿದ್ರೆ ಇವತ್ತಿನ ಈ ಆಟ ಬದಲಾಗ್ತಾ ಇತ್ತು, ಇವತ್ತಿನ ಈ ಚಿತ್ರಣವೇ ಬದಲಾಗ್ತಾ ಇತ್ತು. ಹಾಗಿದ್ರೆ ಅವತ್ತು ರಾಹುಲ್ ಗಾಂಧಿ ಹಾಗಾದ್ರೆ ಹೇಳಿದ್ದೇನು, ಕೊಟ್ಟಂತ ಸಲಹೆ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿದ್ರು, ಅದನ್ನ ನಿರ್ಲಕ್ಷ್ಯ ಮಾಡಿದ್ರ ಸಿಎಂ ಅನ್ನುವಂತ ಮಾತು ಈಗ ಕೇಳಿ ಬರ್ತಾ ಇದೆ. ಈ ಸಂಪುಟ ಪುನರ್ರಚನೆ ವಿಚಾರವಾಗಿ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ. ಅದರ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಂದು ಸಲಹೆಯನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಆದ್ರೆ ಅದನ್ನ ಪರಿಗಣಿಸಲಿಲ್ವಾ ಹಾಗಾದ್ರೆ ಅವತ್ತು ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಅವತ್ತು ಡಿಕೆ ಶಿವಕುಮಾರ್ ಅವರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ರಾಹುಲ್ ಗಾಂಧಿ ಒಂದು ಸಲಹೆಯನ್ನ ಕೂಡ ಕೊಟ್ಟಿರ್ತಾರೆ. ಅವ್ರ ಜೊತೆ ಮಾತಾಡಿ ಬಗೆಹರಿಸಿಕೊಳ್ಳಿ, ಸಮಸ್ಯೆ ಏನಿದೆ ಅದನ್ನ ದೊಡ್ಡದಾಗೋದಕ್ಕೆ ಬಿಡಬೇಡಿ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ರ ಸಿಎಂ ಅನ್ನೋ ಪ್ರಶ್ನೆ. ರಾಹುಲ್ ಗಾಂಧಿ ಅವರ ಸಲಹೆಯನ್ನ ಪಡೆದು ಇಬ್ಬರು ಕೂತು ಮಾತಾಡಿ ನಿರ್ಧಾರವನ್ನ ಮಾಡಿದ್ದಿದ್ರೆ ಇವತ್ತು ಒಂದು ನಿರ್ಧಾರ ಆಗ್ತಾ ಇತ್ತು. ಪುನರ್ರಚನೆ ಜೊತೆಗೆ ನಿಮ್ಮ ಗೊಂದಲ ಏನಿದೆ ಆ ಎಲ್ಲ ಗೊಂದಲಗಳನ್ನ ಬಗೆಹರಿಸಿಕೊಳ್ಳಿ, ನೀವೇ ಮಾತಾಡ್ಕೊಳ್ಳಿ ಅಂತ ಅಂದಿದ್ರು. ಆದ್ರೆ ಅದು ಆ ರೀತಿ ಆಗಿಲ್ಲ. ಒಂದು ನಿರ್ಧಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಎಡವಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸೈಲೆಂಟ್ ಆಗಿದ್ದಂತ ಡಿಕೆ ಶಿವಕುಮಾರ್ ಅವರನ್ನ ಕೆಣಕಿ ಕೈ ಸುಟ್ಟುಕೊಂಡ್ರ ಸಿಎಂ. ರಾಹುಲ್ ಗಾಂಧಿ ಸಲಹೆಯನ್ನ ಕೊಟ್ಟಿದ್ರು ಬಹಳ ಹಿಂದೆ, ಆದ್ರೆ ಅದನ್ನ ಸಿಎಂ ನಿರ್ಲಕ್ಷ್ಯ ಮಾಡಿದ್ರ ಅನ್ನೋ ಪ್ರಶ್ನೆ. ಆವತ್ತೇ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸಲಹೆಯನ್ನ ಏನಾದ್ರೂ ಕೇಳಿದ್ದಿದ್ರೆ, ಅದನ್ನ ಪರಿಗಣಿಸಿದ್ರೆ ಇವತ್ತಿನ ಈ ಆಟ ಬದಲಾಗ್ತಾ ಇತ್ತು, ಇವತ್ತಿನ ಈ ಚಿತ್ರಣವೇ ಬದಲಾಗ್ತಾ ಇತ್ತು. ಹಾಗಿದ್ರೆ ಅವತ್ತು ರಾಹುಲ್ ಗಾಂಧಿ ಹಾಗಾದ್ರೆ ಹೇಳಿದ್ದೇನು, ಕೊಟ್ಟಂತ ಸಲಹೆ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿದ್ರು, ಅದನ್ನ ನಿರ್ಲಕ್ಷ್ಯ ಮಾಡಿದ್ರ ಸಿಎಂ ಅನ್ನುವಂತ ಮಾತು ಈಗ ಕೇಳಿ ಬರ್ತಾ ಇದೆ. ಈ ಸಂಪುಟ ಪುನರ್ರಚನೆ ವಿಚಾರವಾಗಿ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ. ಅದರ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಂದು ಸಲಹೆಯನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಆದ್ರೆ ಅದನ್ನ ಪರಿಗಣಿಸಲಿಲ್ವಾ ಹಾಗಾದ್ರೆ ಅವತ್ತು
ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಅವತ್ತು ಡಿಕೆ ಶಿವಕುಮಾರ್ ಅವರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ರಾಹುಲ್ ಗಾಂಧಿ ಒಂದು ಸಲಹೆಯನ್ನ ಕೂಡ ಕೊಟ್ಟಿರ್ತಾರೆ. ಅವ್ರ ಜೊತೆ ಮಾತಾಡಿ ಬಗೆಹರಿಸಿಕೊಳ್ಳಿ, ಸಮಸ್ಯೆ ಏನಿದೆ ಅದನ್ನ ದೊಡ್ಡದಾಗೋದಕ್ಕೆ ಬಿಡಬೇಡಿ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ರ ಸಿಎಂ ಅನ್ನೋ ಪ್ರಶ್ನೆ. ರಾಹುಲ್ ಗಾಂಧಿ ಅವರ ಸಲಹೆಯನ್ನ ಪಡೆದು ಇಬ್ಬರು ಕೂತು ಮಾತಾಡಿ ನಿರ್ಧಾರವನ್ನ ಮಾಡಿದ್ದಿದ್ರೆ ಇವತ್ತು ಒಂದು ನಿರ್ಧಾರ ಆಗ್ತಾ ಇತ್ತು. ಪುನರ್ರಚನೆ ಜೊತೆಗೆ ನಿಮ್ಮ ಗೊಂದಲ ಏನಿದೆ ಆ ಎಲ್ಲ ಗೊಂದಲಗಳನ್ನ ಬಗೆಹರಿಸಿಕೊಳ್ಳಿ, ನೀವೇ ಮಾತಾಡ್ಕೊಳ್ಳಿ ಅಂತ ಅಂದಿದ್ರು. ಆದ್ರೆ ಅದು ಆ ರೀತಿ ಆಗಿಲ್ಲ. ಒಂದು ನಿರ್ಧಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಎಡವಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸೈಲೆಂಟ್ ಆಗಿದ್ದಂತ ಡಿಕೆ ಶಿವಕುಮಾರ್ ಅವರನ್ನ ಕೆಣಕಿ ಕೈ ಸುಟ್ಟುಕೊಂಡ್ರ ಸಿಎಂ. ರಾಹುಲ್ ಗಾಂಧಿ ಸಲಹೆಯನ್ನ ಕೊಟ್ಟಿದ್ರು ಬಹಳ ಹಿಂದೆ, ಆದ್ರೆ ಅದನ್ನ ಸಿಎಂ ನಿರ್ಲಕ್ಷ್ಯ ಮಾಡಿದ್ರ ಅನ್ನೋ ಪ್ರಶ್ನೆ. ಆವತ್ತೇ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸಲಹೆಯನ್ನ ಏನಾದ್ರೂ ಕೇಳಿದ್ದಿದ್ರೆ, ಅದನ್ನ ಪರಿಗಣಿಸಿದ್ರೆ ಇವತ್ತಿನ ಈ ಆಟ ಬದಲಾಗ್ತಾ ಇತ್ತು, ಇವತ್ತಿನ ಈ ಚಿತ್ರಣವೇ ಬದಲಾಗ್ತಾ ಇತ್ತು. ಹಾಗಿದ್ರೆ ಅವತ್ತು ರಾಹುಲ್ ಗಾಂಧಿ ಹಾಗಾದ್ರೆ ಹೇಳಿದ್ದೇನು, ಕೊಟ್ಟಂತ ಸಲಹೆ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿದ್ರು, ಅದನ್ನ ನಿರ್ಲಕ್ಷ್ಯ ಮಾಡಿದ್ರ ಸಿಎಂ ಅನ್ನುವಂತ ಮಾತು ಈಗ ಕೇಳಿ ಬರ್ತಾ ಇದೆ. ಈ ಸಂಪುಟ ಪುನರ್ರಚನೆ ವಿಚಾರವಾಗಿ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ. ಅದರ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಂದು ಸಲಹೆಯನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಆದ್ರೆ ಅದನ್ನ ಪರಿಗಣಿಸಲಿಲ್ವಾ ಹಾಗಾದ್ರೆ ಅವತ್ತು ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಅವತ್ತು ಡಿಕೆ ಶಿವಕುಮಾರ್ ಅವರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ರಾಹುಲ್ ಗಾಂಧಿ ಒಂದು ಸಲಹೆಯನ್ನ ಕೂಡ ಕೊಟ್ಟಿರ್ತಾರೆ. ಅವ್ರ ಜೊತೆ ಮಾತಾಡಿ ಬಗೆಹರಿಸಿಕೊಳ್ಳಿ, ಸಮಸ್ಯೆ ಏನಿದೆ ಅದನ್ನ ದೊಡ್ಡದಾಗೋದಕ್ಕೆ ಬಿಡಬೇಡಿ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ರ ಸಿಎಂ ಅನ್ನೋ ಪ್ರಶ್ನೆ. ರಾಹುಲ್ ಗಾಂಧಿ ಅವರ ಸಲಹೆಯನ್ನ ಪಡೆದು ಇಬ್ಬರು ಕೂತು ಮಾತಾಡಿ ನಿರ್ಧಾರವನ್ನ ಮಾಡಿದ್ದಿದ್ರೆ ಇವತ್ತು ಒಂದು ನಿರ್ಧಾರ ಆಗ್ತಾ ಇತ್ತು. ಪುನರ್ರಚನೆ ಜೊತೆಗೆ ನಿಮ್ಮ ಗೊಂದಲ ಏನಿದೆ ಆ ಎಲ್ಲ ಗೊಂದಲಗಳನ್ನ ಬಗೆಹರಿಸಿಕೊಳ್ಳಿ, ನೀವೇ ಮಾತಾಡ್ಕೊಳ್ಳಿ ಅಂತ ಅಂದಿದ್ರು. ಆದ್ರೆ ಅದು ಆ ರೀತಿ ಆಗಿಲ್ಲ. ಒಂದು ನಿರ್ಧಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಎಡವಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸೈಲೆಂಟ್ ಆಗಿದ್ದಂತ ಡಿಕೆ ಶಿವಕುಮಾರ್ ಅವರನ್ನ ಕೆಣಕಿ ಕೈ ಸುಟ್ಟುಕೊಂಡ್ರ ಸಿಎಂ. ರಾಹುಲ್ ಗಾಂಧಿ ಸಲಹೆಯನ್ನ ಕೊಟ್ಟಿದ್ರು ಬಹಳ ಹಿಂದೆ, ಆದ್ರೆ ಅದನ್ನ ಸಿಎಂ ನಿರ್ಲಕ್ಷ್ಯ ಮಾಡಿದ್ರ ಅನ್ನೋ ಪ್ರಶ್ನೆ. ಆವತ್ತೇ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸಲಹೆಯನ್ನ ಏನಾದ್ರೂ ಕೇಳಿದ್ದಿದ್ರೆ, ಅದನ್ನ ಪರಿಗಣಿಸಿದ್ರೆ ಇವತ್ತಿನ ಈ ಆಟ ಬದಲಾಗ್ತಾ ಇತ್ತು, ಇವತ್ತಿನ ಈ ಚಿತ್ರಣವೇ ಬದಲಾಗ್ತಾ ಇತ್ತು. ಹಾಗಿದ್ರೆ ಅವತ್ತು ರಾಹುಲ್ ಗಾಂಧಿ ಹಾಗಾದ್ರೆ ಹೇಳಿದ್ದೇನು, ಕೊಟ್ಟಂತ ಸಲಹೆ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿದ್ರು, ಅದನ್ನ ನಿರ್ಲಕ್ಷ್ಯ ಮಾಡಿದ್ರ ಸಿಎಂ ಅನ್ನುವಂತ ಮಾತು ಈಗ ಕೇಳಿ ಬರ್ತಾ ಇದೆ. ಈ ಸಂಪುಟ ಪುನರ್ರಚನೆ ವಿಚಾರವಾಗಿ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ. ಅದರ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಂದು ಸಲಹೆಯನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಆದ್ರೆ ಅದನ್ನ ಪರಿಗಣಿಸಲಿಲ್ವಾ ಹಾಗಾದ್ರೆ ಅವತ್ತು ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಅವತ್ತು ಡಿಕೆ ಶಿವಕುಮಾರ್ ಅವರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ರಾಹುಲ್ ಗಾಂಧಿ ಒಂದು ಸಲಹೆಯನ್ನ ಕೂಡ ಕೊಟ್ಟಿರ್ತಾರೆ. ಅವ್ರ ಜೊತೆ ಮಾತಾಡಿ ಬಗೆಹರಿಸಿಕೊಳ್ಳಿ, ಸಮಸ್ಯೆ ಏನಿದೆ ಅದನ್ನ ದೊಡ್ಡದಾಗೋದಕ್ಕೆ ಬಿಡಬೇಡಿ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ರ ಸಿಎಂ ಅನ್ನೋ ಪ್ರಶ್ನೆ. ರಾಹುಲ್ ಗಾಂಧಿ ಅವರ ಸಲಹೆಯನ್ನ ಪಡೆದು ಇಬ್ಬರು ಕೂತು ಮಾತಾಡಿ ನಿರ್ಧಾರವನ್ನ ಮಾಡಿದ್ದಿದ್ರೆ ಇವತ್ತು ಒಂದು ನಿರ್ಧಾರ ಆಗ್ತಾ ಇತ್ತು. ಪುನರ್ರಚನೆ ಜೊತೆಗೆ ನಿಮ್ಮ ಗೊಂದಲ ಏನಿದೆ ಆ ಎಲ್ಲ ಗೊಂದಲಗಳನ್ನ ಬಗೆಹರಿಸಿಕೊಳ್ಳಿ, ನೀವೇ ಮಾತಾಡ್ಕೊಳ್ಳಿ ಅಂತ ಅಂದಿದ್ರು. ಆದ್ರೆ ಅದು ಆ ರೀತಿ ಆಗಿಲ್ಲ.